ಧರ್ಮಸ್ಥಳಕ್ಕೆ ಅಥವಾ ಹಿಂದೂ ಧರ್ಮಕ್ಕೆ ಕಳಂಕ ತರ್ತಿರುವಂತವರು ಯಾರು? ಒಂದು ಗುಂಪ ಅಥವಾ ವ್ಯಕ್ತಿನ, ಪಂಗಡನ, ಯಾರು ಅಂತೇಳಿ ಹೇಳ್ತೀರಾ ನೀವು? ನೋಡ್ರಿ, ಇದು ಒಂದು ಹೆಣ್ಣು ಮಗುನ ಮುಂದೆ ಇಟ್ಕೊಂಡು ಅದ್ರ ಹಿಂದ್ಗಡೆ ಕಾಣದ ಕೈಗಳು ಫಂಡಿಂಗ್ ಮಾಡೋವಂಥದ್ದು, ಧರ್ಮನ ಒಡೆಯುವಂಥ ಕೆಲಸಗಳಿಗೆ ಬೇರೆ ಬೇರೆ. ಈಗ ನನ್ನ ದೇಶದಲ್ಲಿ ಆಗ್ತಿರೋಂಥ ಈ ಒಂದು SIT ತನಿಖೆಗೆ ದುಬೈಯಲ್ಲಿ ಕೂತ್ಕೊಂಡು ಟೆಲಿಕಾಸ್ಟ್ ಆಗುತ್ತೆ, ದುಬೈಯಲ್ಲಿ ಮಾತಾಡೋವಂಥದ್ದು. ಹೊರ ದೇಶಗಳಿಗೆ ಏನು ಸಂಬಂಧ ನಮ್ಮ ದೇಶಕ್ಕೂ ಅವ್ರಿಗೂ? ಅದು ಧರ್ಮಸ್ಥಳ ಎಲ್ಲಿದೆ, ಅವರು ಎಲ್ಲಿದ್ದಾರೆ, ಅಲ್ಲಿ ಈ ವಿಚಾರ ಪ್ರಸ್ತಾವನೆ ಆಗುತ್ತೆ, ಅಲ್ಲಿರುವಂಥ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ. ಅಂದರೆ ಈ ಲಿಂಕ್ನ ನಾವೇ ಎಲ್ಲ ಹುಡುಕ್ಬೇಕಾಗುತ್ತೆ. ಯಾಕಂದರೆ ಎಷ್ಟೋ ಕೇಸ್ಗಳಲ್ಲಿ ಈಗ ಬಾಂಬ್ ಬ್ಲಾಸ್ಟ್ಗಳಾಗಲಿ, ಇನ್ನೊಂದು ಹತ್ಯೆ ಕೇಸ್ಗಳಲ್ಲಿ ನೀವು ನೇರವಾಗಿ ನೋಡಿರ್ಬೋದು ದುಬೈಗಳಿಂದ ಫಂಡ್ಗಳು ಬಂದಿರೋಂಥದ್ದು. ಅದೇ ರೀತಿ ಈ ಒಂದು ಹೋರಾಟದಲ್ಲೂ ಎಲ್ಲೋ ಫಂಡ್ ಬಂದಿದೆ ಅನ್ನೋ ಒಂದು ನನಗೂ ಒಂದು ಸಂಶಯ ಮೂಡು ಬರ್ತಿದೆ. ಅಂದರೆ ಇದನ್ನು ನೇರವಾಗಿ ಹೇಳಿಕ್ಕೆ ಬಯಸ್ತೇನೆ, ಸೌಜನ್ಯ ಹೋರಾಟಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇವಾಗೇನು ಭೀಮಾ ಅಂತ ಬಂದಿದ್ದಾನ, ಆ ವ್ಯಕ್ತಿಗೂ ಈ ಹಿಂದಿರುವಂಥ ಕೈವಾಡಕ್ಕೂ ನೇರವಾಗಿ ಎಲ್ಲೋ ಸಂಬಂಧ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಈಗಾಗಲೇ ಒಂದಷ್ಟು ತನಿಖೆಯನ್ನು ಮಾಡ್ತಿರುವಂತಹ SIT ಟೀಮು 15 ದಿನ ಕಳೆದಿದೆ. 16ನೇ ದಿನಕ್ಕೆ ಇವತ್ತು ಕಾಲಿಟ್ಟಿರುವಂಥದ್ದು. ಕೆಲವೊಂದು ಕಳೆಬರಗಳು ಸಿಕ್ಕಿದೆ. ಅಂದರೆ ಅವರು ಹೇಳಿದಾಗೆ, ಅಂದರೆ ಅನಾಮಿಕ ವ್ಯಕ್ತಿ ಭೀಮಾ ಹೇಳಿದ ಹಾಗೆ ಅವರು ಅಂದರೆ ಮೊದಲೇ ಹೇಳಿದರು ಇಷ್ಟು ಮೂಳೆಗಳು ಸಿಗುತ್ತೆ ಅನ್ನೋ ಹಾಗೆ. ನಿರೀಕ್ಷಿತ ಮಟ್ಟದಲ್ಲಿ ಅಲ್ಲಿ ದಾಖಲಾತಿಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆ SIT ತನಿಖೆ ಆಗ್ತಿರುವಂಥದ್ದು. ಅಂದರೆ ಇನ್ನೂ ಕೂಡ ಎಲ್ಲೋ ಅಧಿಕೃತವಾದಂತಹ ಪ್ರಕಟಣೆ ಅಥವಾ ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮಾಡಿಲ್ಲ. ಈಗ ಒಂದಷ್ಟು ಮಾಧ್ಯಮಗಳಲ್ಲಿ ನಾವು ನೋಡ್ತಿರುವ ಹಾಗೆ ನಿರೀಕ್ಷಿತ ಮಟ್ಟದಲ್ಲಿ ಒಂದಷ್ಟು ದಾಖಲಾತಿಗಳು ಸಿಕ್ಕಿಲ್ಲ ಅನ್ನುವಂಥದ್ದು. ಏನು ಅನಿಸುತ್ತೆ ನಿಮಗೆ ಈ ಒಂದು SIT ತನಿಖೆ? ಆಮೇಲೆ ಅನಾಮಿಕ ವ್ಯಕ್ತಿ ಬಂದಿರುವಂಥದ್ದು, ಅದಾದ ನಂತರದಲ್ಲೇ ಒಬ್ಬ ಆದ್ಮೇಲೆ ಒಬ್ಬರು 2 ಜನ 3 ಜನ ಆಟೋ ಚಾಲಕರು ಬರ್ತಿದ್ದಾರೆ. ಅಂದರೆ ನಾನು ನೋಡಿದ್ದೀನಿ, ಇಲ್ಲಿ ಇದೇ ನಿಜವಾದಂತಹ ಒಂದಷ್ಟು ಸಾಕ್ಷಿ ಇದೆ ಅಂತ ಹೇಳ್ತಿದ್ದಾರೆ. ಏನು ಅನಿಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರಿ ಅಂತ? ನೋಡ್ರಿ, ಭೀಮ ಬಂದಾಗ ನಮಗೆಲ್ಲೋ ಒಂದು ಸ್ವಲ್ಪ ಓಕೆ ಏನೋ ಇರ್ಬೋದು ಅಂತ ಅನಿಸಿಕೆ ಬಂತು. ಆದರೆ 13 ಗುಂಡಿ ತೋಡಿದ ಮೇಲೂ, ಉತ್ಖನನ ಮಾಡಿದ ಮೇಲೂ ಅಲ್ಲಿ ಯಾವುದೇ ರೀತಿಯ ಕಳೆಬರಗಳು ಸಿಗಿದಾಗ ನನಗೆಲ್ಲೋ ಸಂಶಯ, ಈ ಭೀಮ ಹೂತಿಟ್ಟಿರೋದು ಈ ಬೋನ್ಲೆಸ್ ಬಾಡಿಗಳನ್ನೇನಾದ್ರು ಹೂತಿಟ್ನ ಅನ್ನೋ ಸಂಶಯ ಇದೆ. ಇಲ್ಲ ಎಲ್ಲ ಸ್ಕೆಲಿಟಾನ್ ಎದ್ದು ಏನಾದ್ರು ಟೂರ್ ಏನೋ ಹೊರಟವ ಅನ್ನೋದು ಒಂದು ಸಂಶಯ ಇದೆ. ಯಾಕಂದರೆ ಅದಕ್ಕೆ ಕ್ಲಾರಿಟಿ ಆತನೇ ಕೊಡಬೇಕು, ಆತನ ಸೂಕ್ಷ್ಮವಾಗಿ ತನಿಖೆ ಮಾಡಬೇಕು. ಅಲ್ಲ, ಸ್ಪಾಟ್ ನಂಬರ್ 6ನಲ್ಲಿ ಕೆಲವೊಂದು ಮೂಳೆಗಳು ಕೂಡ ಸಿಕ್ಕಿರುವಂಥದ್ದು. ಒಂದೆರಡು ಪಳೆವಳಿಕೆಗಳು ಸಿಕ್ಕಿದೆ ಅಂದ ಮಟ್ಟಿಗೆ ನಾವು ಅಪರಾಧಿ ಅನ್ನೋ ಪಟ್ಟ ಕಟ್ಟಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಆ ಜಾಗ ಪಾವಿತ್ರತೆ ಜಾಗ. ಕೆಲವರು ಮೋಕ್ಷ ಸಿಗಬೇಕು ಅಂತ ಆ ಜಾಗಕ್ಕೆ ಬಂದು ಪ್ರಾಣ ತ್ಯಾಗ ಮಾಡೋರು ಇದ್ದಾರೆ, ವಯೋವೃದ್ಧರು ಬಂದು ಅಲ್ಲೇ ಜೀವ ಬಿಟ್ಟಿರೋದು ಇದೆ, ಮತ್ತು ಕೆಲವರು ಬಂದು ನೀರಿಗೆ ಈಜಾಡಕ್ಕೆ ಬಂದು ದೇಹನ ಅವ್ರದ್ದು ಪ್ರಾಣ ಹೋಗಿರೋದು ಇದೆ. ಈ ಥರ ಇನ್ಸಿಡೆಂಟ್ ನಾವು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬರ್ತಿದ್ದೀವಿ. ಯಾಕಂದರೆ ನಮ್ಮ ಕಣ್ಣು ಮುಂದೆ ಸಾಕಷ್ಟು ಈ ಥರ ವಿಚಾರಗಳು. ಈಜಕ್ಕೆ ಹೋದಾಗ ಎಷ್ಟೋ ಜನ ಕರಾವಳಿ ಭಾಗದಲ್ಲಿ ಸಮುದ್ರದಲ್ಲೂ ನೀರು ಪಾಲಾಗಿರೋದು ಕಣ್ಣಾರೆ ನೋಡಿದ್ವಿ. ಅದೇ ರೀತಿ ಸರ್ವಸಾಮಾನ್ಯ ನೇತ್ರಾವತಿಯಲ್ಲಿ ಬಂದು ಈಜಕ್ಕೆ ಹೋದವರು ಎಷ್ಟೋ ಜನ ಸತ್ತಿರೋದು ಇದೆ. ಅಂಥವರು ಕೆಲವರು ಅಡ್ರೆಸ್ ಸಿಕ್ಕಿದವರು, ಅವರ ಪೂರ್ಣ ವಿಳಾಸ ಸಿಕ್ಕಿದವರು ಆ ಬಾಡಿನ ತಗೊಂಡೋಗಿರ್ತಾರೆ. ಇಲ್ಲ ಅಂಥವರು ಅಲ್ಲೇ ಒಂದು ಸರ್ಕಾರ ರೀತಿಯಲ್ಲಿ ಏನು ದಫನ್ ಮಾಡಬೇಕು ಆ ರೀತಿ ದಫನ್ ಮಾಡಿದ್ದಾರೆ. ಅದನ್ನು ನಾವು ಅಲ್ಲಗಳಿಕೆ ಆಗಲ್ಲ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.